ಕಲ್ಪನೆಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ. ಆ ಮಾತನ್ನ ಬಿಜೆಪಿಯವರು, ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳು ಇವತ್ತು ಆ ಗಾದೆ ಮಾತನ್ನ ನೆನಪಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅನ್ನ ಪ್ರೀತಿಸುವ ಮನಸ್ಸುಗಳಿಗೆ ಅದು ಅತ್ಯಂತ ಖೇದವನ್ನು, ನೋವನ್ನು ತಂದಿದೆ. ಮೊಸರಲ್ಲಿ ಕಲ್ಲು ಬಂತು ಅನ್ನುವ ಹಾಗೆ ಆ ಇಡೀ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ನಿಂದ ಯಾರೂ ನಿರೀಕ್ಷಿಸದ ಒಂದು ವರ್ತನೆ ದಾಖಲಾಗಿದೆಯಲ್ಲ, ಅದು ಇವತ್ತು ಇಡೀ ಭಾರತದಲ್ಲಿ ವೈರಲ್ ಆಗಿದೆ. ಈ ಉದ್ಗಾರ ಅವರನ್ನ ಪ್ರೀತಿಸುವವರ ಮಧ್ಯೆಯೂ ಬಂದಿದೆ. ಬಿಜೆಪಿಯವರು ಬಿಡಿ, ಅವರು ಮೊಸರಲ್ಲೇ ಕಲ್ಲು ಹುಡುಕೋದು, ವಿರೋಧವನ್ನ ಮಾಡ್ಲಿಕ್ಕೆ ವಿರೋಧವನ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅನ್ನ ಎಲ್ಲಿ ಹೆಡೆಮುರಿ ಕಟ್ಟಲಿಕ್ಕಾಗತ್ತೆ ಅಂತ ಹುಡುಕ್ತಾ ಇರ್ತಾರೆ. ಓಕೆ, ಆದ್ರೆ ಅವರ ಪಕ್ಷೀಯರನ್ನೂ ಮುಜುಗರಕ್ಕೆ ತಂದಿದೆ, ಅವರ ಪ್ರೀತಿಸುವವರನ್ನೂ ಮುಜುಗರಕ್ಕೆ ತಂದಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಟ್ಟಿದಂತ ಇಡಿಯದಾದಂತ ಒಂದು ವರ್ಗಕ್ಕೂ ಕೂಡ ನೋವು ತಂದಿದೆ. ನೋಡಿ, ಆಯಕಟ್ಟಿನ ಜಾಗದಲ್ಲಿ ಒಬ್ಬೊಬ್ಬರನ್ನ ತಂದು ಕೂರಿಸಿದ್ದಾರೆ ವೇಷ ರಾಜಕಾರಣಕ್ಕೆ. 28ರ ಎಲೆಕ್ಷನ್ಗೆ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿಕೊಳ್ಳಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರನ್ನ ಗೃಹ ಮಂತ್ರಿಯಾಗಿ ಮಾಡಿದ್ದೇ RSS ಮೇಲೆ, ಸನಾತನ ಧರ್ಮದ ಮೇಲೆ, ಬಹುಸಂಖ್ಯಾತ ಹಿಂದೂಗಳ ಮೇಲೆ ಸವಾರಿ ಮಾಡಲಿಕ್ಕೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಒಂದು ಗಾದೆ ಮಾತನ್ನ ಈ ಹೊತ್ತಿಗೆ ಹೇಳುವ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ವರ್ತನೆ ಆಯಿತೆ ಅನ್ನುವಂಥ ಒಂದು ವ್ಯಥೆ, ಆಶ್ಚರ್ಯ, ನಿಬ್ಬೆರಗು. ಡಿ ಕೆ ಶಿವಕುಮಾರ್ ಇಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅಂತಲ್ಲ, ಕರ್ನಾಟಕ ಅವರನ್ನು ಪ್ರೀತಿಸುವ, ಗೌರವಿಸುವ, ಡಿ ಕೆ ಶಿವಕುಮಾರ್ ಈ ನಾಡಿನ ಮುಖ್ಯಮಂತ್ರಿ ಆಗಬೇಕು ಅಂತ ಆಶಿಸುವ ಯಾವುದೇ ಮನಸ್ಸುಗಳು ಕೂಡ ಅವರಿಂದ ಈ ಒಂದು ವರ್ತನೆಯನ್ನ, ಧಾಸ್ಟ್ಯವನ್ನ ನಿರೀಕ್ಷೆ ಮಾಡಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲೊಂದು ಗಾದೆ ಇದೆ, ಕಲ್ಪನೆಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ. ಆ ಮಾತನ್ನ ಬಿಜೆಪಿಯವರು, ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳು ಇವತ್ತು ಆ ಗಾದೆ ಮಾತನ್ನ ನೆನಪಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅನ್ನ ಪ್ರೀತಿಸುವ ಮನಸ್ಸುಗಳಿಗೆ ಅದು ಅತ್ಯಂತ ಖೇದವನ್ನು, ನೋವನ್ನು ತಂದಿದೆ. ಸಿದ್ದರಾಮಯ್ಯನವರು ಸಾರ್ವಜನಿಕ ಜೀವನದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಹೆಣ್ಣುಮಗಳಿಂದ ಹಿಡಿದು ನಿರೂಪಕಿಯವರೆಗೆ ಮತ್ತು ಸಾಮಾನ್ಯ ಜನಗಳ ಅಹವಾಲನ್ನ ಸ್ವೀಕರಿಸುವ ಹೊತ್ತಿನಲ್ಲಿ ಕೂಡ ಅವರು ಇಂಥ ವರ್ತನೆಯನ್ನ ಮಾಡಿದ್ದನ್ನ ನಾವು ಗಮನಿಸಿದ್ದೇವೆ. ಅದು ಅವರಿಗೆ ಒಂದು ಅಭ್ಯಾಸವಾಗಿ ಹೋಗಿತ್ತು ಅನ್ನುವ ಮಟ್ಟಕ್ಕೆ ಜನಸಾಮಾನ್ಯರನ್ನ, ಮತದಾರರನ್ನ, ಪ್ರಜಾಪ್ರಭುತ್ವದ ಮೂಲ ಆಶಯ ಏನು, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಆಳ್ವಿಕೆಯನ್ನ ಮಾಡುವಂತ ಒಂದು ಜನಪ್ರಾತಿನಿಧಿಕ ಸರ್ಕಾರ. ಆದ್ರೆ ಜನಗಳನ್ನ ಒಂದು ತೊತ್ತಿನ ಒಂದು ವ್ಯಕ್ತಿಗಳ ಹಾಗೆ, ಜೀತದ ಆಳುಗಳ ಹಾಗೆ ನೋಡುವಂತ ಪ್ರವೃತ್ತಿಯನ್ನ ಸಿದ್ದರಾಮಯ್ಯನವರು ಮೈಗೂಡಿಸಿಕೊಂಡಿದ್ರು. ಅದನ್ನ ನಾವು ಗಮನಿಸಿದ್ದೇವೆ. ಆದ್ರೆ ಡಿ ಕೆ ಶಿವಕುಮಾರ್ ಸನಾತನಿ, ರಾಷ್ಟ್ರೀಯತೆಯನ್ನ ಗೌರವಿಸುವ, ಭಾರತವನ್ನ ಪ್ರೀತಿಸುವ, ಒಂದು ಧರ್ಮ ಪ್ರಜ್ಞೆಯನ್ನ ಇಟ್ಟುಕೊಂಡು ದೇವರು, ದಿಂಡು, ಹೋಮ, ಹವನ, ಅಜ್ಜಯ್ಯನ ಗದ್ದುಗೆ, ಪ್ರಯತ್ನ ಫೇಲ್ ಆಗಬಹುದು ಆದ್ರೆ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನುವಂತ ಒಂದು ರೀತಿ ನೀತಿಯ ಬದುಕನ್ನ ಹೊಂದಿದಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಷ್ಟು ನಮ್ಮ ಪರಂಪರೆಯನ್ನಾಗ್ಲಿ, ನಮ್ಮ ಧರ್ಮ ಪ್ರಜ್ಞೆಯನ್ನಾಗ್ಲಿ, ನಮ್ಮ ಸನಾತನ ಮನೋಧರ್ಮವನ್ನಾಗ್ಲಿ, ನಮ್ಮ ಅಸ್ಮಿತೆಯನ್ನಾಗ್ಲಿ ನೆಲಕ್ಕೆ ಹಾಕಿ ತುಳಿಯಲಾರರು ಅಂತ ನಂಬಿದಂತ ಒಂದು ಜನಸ್ತೋಮ ಇತ್ತು. ಆದ್ರೆ ಇವತ್ತು ಅವರ ನಡವಳಿಕೆ ಅದೆಲ್ಲವನ್ನ ನೀರಿನಲ್ಲಿ ಹೋಮ ಮಾಡಿ, ದಾಷ್ಟ್ಯವೋ, ದುರಹಂಕಾರವೋ, ಸಿಎಂ ಪಟ್ಟಕ್ಕೆ ಬಂದ ತಕ್ಷಣ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಇಡೀ ವರ್ತನೆ ಬದಲಾಯಿತೋ, ಈ ಎಲ್ಲ ಗೊಂದಲಗಳಲ್ಲಿ ಈ ವಿಡಿಯೋವನ್ನ ಮಾಡಬೇಕಾಗಿದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಈ ನಾಡಿಗೆ ಆಘಾತಕಾರಿಯಾಗಿ ನಡ್ಕೊಂಡ ರೀತಿ ಯಾವುದು? ರಾಷ್ಟ್ರೀಯ ವಾಹಿನಿಗಳಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ವಾಹಿನಿಗಳಲ್ಲಿ ಕೂಡ ಗಂಭೀರವಾದಂತ ಚರ್ಚೆ ಆಗ್ತಾ ಇದೆ. ಯಾವುದೇ ರೀತಿಯ ಪ್ರಜಾಪ್ರಭುತ್ವದ ಸಾಂವಿಧಾನಿಕವಾದಂತ ಹುದ್ದೆಯಲ್ಲಿದ್ದ ಯಾವ ವ್ಯಕ್ತಿಯೂ ಕೂಡ ಇಂಥ ಒಂದು ದುರ್ವರ್ತನೆಯನ್ನ, ಇಂಥ ಕೀಳು ಮಟ್ಟದ ವರ್ತನೆಯನ್ನ, ಇಂಥ ಒಂದು ಜನಸಾಮಾನ್ಯರೊಟ್ಟಿಗೆ ಇಷ್ಟರ ಮಟ್ಟಿನ ಒಂದು ವರ್ತನೆಯ ಅಹಮಿಕೆಯನ್ನ ಮೆರೆಬಾರದಿತ್ತು ಅನ್ನುವಂತ ಚರ್ಚೆ ನಡೀತಾ ಇದೆ. ಬಿಜೆಪಿಯವರಂತೂ ಇದನ್ನೊಂದು ಮಹಾ ಅಸ್ತ್ರ ಅನ್ನುವ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಬಿಜೆಪಿಯ ಕರ್ನಾಟಕದವರೇನು ಬಹಳ ಸುಭಗರು, ಬಹಳ ನೀತಿವಂತರು, ಬಹಳ ಒಳ್ಳೆಯ ನಡವಳಿಕೆಯನ್ನ ಅವರು ಜನಸಾಮಾನ್ಯರ ಮಧ್ಯೆ ಸಾರ್ವಜನಿಕ ಜೀವನದಲ್ಲಿ ರುಜುಪಡಿಸಿದ್ದಾರೆ ಅನ್ನುವಂತ ಯಾವ ಮಾತನ್ನು ಅವ್ರ ಬಗ್ಗೆ ಆಡುವಾಗಿ ಇಲ್ಲ. ಒಂದು ರೀತಿಯಲ್ಲಿ ನಡತೆಗೆಟ್ಟ ಸಾರ್ವಜನಿಕ ಬದುಕಿನ ಎಲ್ಲ ರೀತಿ ರಿವಾಜು ಮತ್ತು ಅದರ
ಆತ್ಯಂತಿಕವಾದಂತ ಸ್ವರೂಪವನ್ನ ನಾವು ಅವರಿಂದ ಬಹಳಷ್ಟು ನೋಡಿದ್ದೇವೆ. ಆದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಗರಾಗಿರಬಹುದು, ಆದ್ರೆ ಅವರು ಕಾಂಗ್ರೆಸ್ಸಿನ ಮೂಲ ಸಾಂವಿಧಾನಿಕವಾದಂತ ಅವರದೇ ಆದಂತ ಸಿದ್ಧಾಂತದ ವರ್ತನೆಯನ್ನ ನಾವು ನೋಡಿದ್ವಿ. ಜನಸಾಮಾನ್ಯರ ಮಧ್ಯೆ ಸಾಮಾನ್ಯರಾಗಿ, ಈ ದೇಶದ ಒಂದು ಸಾಂಪ್ರದಾಯಿಕವಾದಂತಹ ಸನಾತನದ ನೆಲೆಯನ್ನ ಪ್ರೀತಿಸುವವರಾಗಿ, ಒಂದು ಅವರದೇ ಆದಂತಹ ಒಂದು ಧರ್ಮ ಪ್ರಜ್ಞೆ, ಅವರದೇ ಆದಂತಹ ಒಂದು ನಡವಳಿಕೆ, ವ್ಯಕ್ತಿತ್ವ ಇವೆಲ್ಲವೂ ಇತ್ತು. ಆ ಕಾರಣಕ್ಕಾಗಿ ನಾವೆಲ್ಲರೂ ಸಿದ್ದರಾಮಯ್ಯನವರಿಗಿಂತ ಡಿ ಕೆ ಶಿವಕುಮಾರ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿ ಬಂದ್ರೆ ಕರ್ನಾಟಕಕ್ಕೆ ಒಂದು ಬೇರೆಯೇ ಒಂದು ಪರ್ವಕಾಲ ನಮಗೆ ದಕ್ಕುತ್ತದೆ ಅಂತ ಭಾವಿಸಿದ್ದೆವು. ಆ ಭಾವನೆಗೆ ಘಾಸಿಯಾಗಿದೆ, ಆ ಭಾವನೆಗೆ ಇವತ್ತು ಬಲವಾದ ಪೆಟ್ಟು ಬಿದೆ. ಹಾಗಾದ್ರೆ ಅದು ಏನು, ಆ ಘಟನೆ ಏನು, ಏನಾಯ್ತು, ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಒಂದು ರೀತಿಯಲ್ಲಿ ಸಿಎಂ ಆದ ನಂತರ ಡಿ ಕೆ ಶಿವಕುಮಾರ್ ಕೆಲವು ಐತಿಹಾಸಿಕ ಹೆಜ್ಜೆಗಳನ್ನ ಇಡ್ಲಿಕ್ಕೆ ಮುಂದಾಗಿದೆ. ಅದರಲ್ಲಿ ಒಂದು ಮಾಜಿ ಮುಖ್ಯಮಂತ್ರಿಗಳ ಮನೆ ಭೇಟಿ. ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವ್ಯವನ್ನ ನೋಡಿದ್ದೆವು. ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಒಂದು ಭೇಟಿ ಕೊಟ್ಟು ಅವರ ಸಲಹೆ ಸೂಚನೆಗಳನ್ನ ಪಡೆಯುವಂತ ಒಂದು ಅದ್ಭುತವಾದ ಕೆಲಸ. ಅದು ಒಂದು ಮಾದರಿ ಕೆಲಸ ಅಂತ ಭಾವಿಸೋಣ. ಕುಮಾರಸ್ವಾಮಿ ಅವರು ಅದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ನನ್ನ ಹತ್ರ ಬಂದು ಏನು ಸಜೆಷನ್ ಕೇಳ್ತಾರೆ ಅವರು. ತುಮಕೂರಿನ ವೇದಿಕೆಯಲ್ಲಿ ನಿಂತು ಹೇಳಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಅವರು ಏನು ಹರಿದು ಹಾಕಿದ್ದಾರೆ ಅಂತ ಕೇಳಿದ್ದಾರೆ. ಏನನ್ನೂ ಹರಿಯದ ಒಬ್ಬ ಮಾಜಿ ಮುಖ್ಯಮಂತ್ರಿಯಿಂದ ಏನನ್ನ ಸಲಹೆ ಸೂಚನೆ ಪಡ್ಕೋಬಹುದು ಅವರು ಅನ್ನುವಂತ ಮಾತನ್ನ ಆಡಿದ್ದಾರೆ. ಅದರ ಪ್ರಶ್ನೆ ಬೇರೆ. ಆದ್ರೆ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಒಂದು ಸೌಹಾರ್ದತೆಯನ್ನ ಮತ್ತು ಪಕ್ಷವನ್ನ ಮೀರಿ ಕರ್ನಾಟಕಕ್ಕೆ ಒಂದಿಷ್ಟು ಒಳಿತನ್ನ ಬಯಸುವ ಒಬ್ಬ ನಾಯಕನಾಗಿ ಮಾಡಬೇಕಾದಂತ ಕೆಲಸ ಅಂತ ಭಾವಿಸಿದ್ರೆ ಅದು ಒಂದು ಹೊಸ ಪರಂಪರೆಯ ಮೊದಲ ಹೆಜ್ಜೆ ಅಂತಲೇ ಭಾವಿಸಬೇಕಾಗುತ್ತೆ. ಆದರೆ ಅವರು ಮುಖ್ಯಮಂತ್ರಿಯಾದಂತ ನಂತರ ಪ್ರಥಮ ಭೇಟಿಯನ್ನ ಕನಕಪುರಕ್ಕೆ ನೀಡಿದರು. ಕನಕಪುರದಲ್ಲಿ ಅವರಿಗೆ ಭರ್ಜರಿಯಾದಂತ ಸ್ವಾಗತ. ಲಿಂಬೆಹಣ್ಣಿನ ಹಾರ, ದೃಷ್ಟಿ ತೆಗೆಯುವಿಕೆ, ಆಮೇಲೆ ಮೆಣಸಿನ ಹಾರ, ಕ್ರೇನ್ ನಿಂದ ಸೇಬು ಹಾರ, ಬೆಳ್ಳುಳ್ಳಿ ಹಾರ, ಈ ಎಲ್ಲ ಹಾರ ತುರಾಯಿ ಭರ್ಜರಿಯಾದಂತ ಸ್ವಾಗತ ಅವರಿಗೆ ಲಭ್ಯವಾಯಿತು. ಡಿ ಕೆ ಶಿವಕುಮಾರ್ರ ತವರು ಜಿಲ್ಲೆ ಅದು, ಹುಟ್ಟೂರದು. ಅಲ್ಲಿ ಅವರಿಗೆ ಯಾವ ರೀತಿಯ ಸ್ವಾಗತವನ್ನ ಜನ ಬಯಸಿದ್ರೋ ಅದೇ ರೀತಿಯ ಸ್ವಾಗತ ಸಿಕ್ಕಿತು. ಆದ್ರೆ ಮೊಸರಲ್ಲಿ ಕಲ್ಲು ಬಂತು ಅನ್ನುವ ಹಾಗೆ ಆ ಇಡೀ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ನಿಂದ ಯಾರೂ ನಿರೀಕ್ಷಿಸದ ಒಂದು ವರ್ತನೆ ದಾಖಲಾಗದಿದೆಯಲ್ಲ, ಅದು ಇವತ್ತು ಇಡೀ ಭಾರತದಲ್ಲಿ ವೈರಲ್ ಆಗ್ತದೆ. ಡಿ ಕೆ ಶಿವಕುಮಾರ್ ಅಂತವರು ಹೀಗೆ ಮಾಡಬಹುದಾ? ಡಿ ಕೆ ಶಿವಕುಮಾರ್ ಅಂತವರಿಂದಲೂ ಇದ್ದದನ್ನ ನಾವು ನಿರೀಕ್ಷೆ ಮಾಡಬೇಕಾಯ್ತಲ್ಲ. ಇದು ಯಾವ ರೀತಿಯ ದೌರ್ಬಲ್ಯ ಇದು ಯಾವ ರೀತಿಯ ದೌರ್ಭಾಗ್ಯ ಇದು ಅವರ ಇಡೀ ಸರ್ವನಾಮ ಮಸಿನುಂಗಿತು ಅನ್ನುವ ಹಾಗೆ ಡಿ ಕೆ ಶಿವಕುಮಾರ್ರ ಇಲ್ಲಿವರೆಗಿನ ಜ್ಞಾನ ಇರಬಹುದು, ಅವರ ಮಾತು ಇರಬಹುದು, ಸಮಯ ಪ್ರಜ್ಞೆ ಇರಬಹುದು. ಆ ಮಾತಿನ ಮಧ್ಯೆ ತನ್ನ ಇಡೀಯಾದ ನಿಲುವನ್ನ ಒಂದು ನಿಗೂಢವಾಗಿ ಅಮೂರ್ತವಾಗಿ ಎಲ್ಲಿ ಮುಟ್ಟಬೇಕೋ ಎಲ್ಲಿ ತಟ್ಟಬೇಕೋ ಅಲ್ಲಿಗೆ ಮುಟ್ಟುವ ಆ ಪ್ರಜ್ಞಾವಂತಿಕೆಯ ಪ್ರಾಜ್ಞ ನುಡಿ ಅವೆಲ್ಲವೂ ಶಿವಕುಮಾರನ್ನ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಎದುರು ಕೂಡ ಒಂದು ಅದ್ಭುತವಾದಂತ ನಿರೀಕ್ಷೆಯ ವ್ಯಕ್ತಿತ್ವವನ್ನಾಗಿ ಕಟ್ಟಿತ್ತು. ಸಿಎಂ ಆದ್ರೆ ಡಿ ಕೆ ಶಿವಕುಮಾರ್ನಿಂದ ಬಹಳಷ್ಟು ನಾವು ನಿರೀಕ್ಷಿಸಬಹುದು ಗಂಭೀರವಾಗಿ ಅನ್ನುವಂತ ಒಂದು ವಾಡಿಕೆ, ಒಂದು ನಿರೀಕ್ಷೆ ಪರಂಪರೆಯ ರೀತಿಯಲ್ಲಿ ಜನಸಾಮಾನ್ಯರ ಮಧ್ಯೆ ಮಡುಗಟ್ಟಿ. ಆದ್ರೆ ಇವತ್ತೇನಾಯ್ತು? ಎಲ್ಲವೂ ನೀರಿನಲ್ಲಿ ಹೋಮ ಆಯಿತು. ಆಘಾತಕಾರಿ ಇಂಥ ಕೀಳುಮಟ್ಟದ ನಡವಳಿಕೆ ಸಾರ್ವಜನಿಕ ಜೀವನದಲ್ಲಿ ಡಿ ಕೆ ಶಿವಕುಮಾರ್ ಇಂದಲ್ಲ, ಈ ಉದ್ಗಾರ ಅವರನ್ನ ಪ್ರೀತಿಸುವವರ ಮಧ್ಯೆಯೂ ಬಂದಿದೆ. ಬಿಜೆಪಿಯವರು ಬಿಡಿ, ಅವರು ಮೊಸರಲ್ಲೇ ಕಲ್ಲು ಹುಡುಕೋದು, ವಿರೋಧವನ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರನ್ನ ಎಲ್ಲಿ ಹೆಡೆಮುರಿ ಕಟ್ಟಲಿಕ್ಕಾಗತ್ತೆ ಅಂತ ಹುಡುಕ್ತಾ ಇರ್ತಾರೆ. ಓಕೆ, ಆದ್ರೆ ಅವರ ಪಕ್ಷೀಯರನ್ನೂ ಮುಜುಗರಕ್ಕೆ ತಂದಿದೆ, ಅವರ ಪ್ರೀತಿಸುವವರನ್ನೂ ಮುಜುಗರಕ್ಕೆ ತಂದಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಟ್ಟಿದಂತ ಇಡೀಯಾದಂತ ಒಂದು ವರ್ಗಕ್ಕೂ ಕೂಡ ನೋವು ತಂದಿದೆ. ಏನದು? ಕ್ರೇನ್ ನಲ್ಲಿ ಸೇಬು ಹಾರವನ್ನ ಹಾಕಿದ್ದಾರೆ. ಕ್ರೇನ್ ನಲ್ಲಿ ಸೇಬು ಹಾರ ಹಾಕುವಂತದ್ದು ಹೊಸತೇನೂ ಅಲ್ಲ. ರಾಜಕಾರಣಿಗಳಿಗೆ ಬಹಳಷ್ಟು ಕಡೆ ಹಾಕಿದ್ದನ್ನು ನಾವು ಗಮನಿಸಿದ್ದೇವೆ. ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೂ ಅಂತ ಹಾರ ತುರಾಯಿ ಬಿದ್ದಿತ್ತು. ಇಲ್ಲೇನ್ ಮಾಡಿದ್ರು? ಡಿ ಕೆ ಶಿವಕುಮಾರ್ ಆ ಹಾರದಿಂದ ಆಪಲ್ ಅನ್ನ ತೆಗೆದ್ರು, ಕಚ್ಚಿ ತಿಂದ್ರು. ತಿಂದವರು ಇಡೀ ಆ ಅರ್ಧ ಆಪಲ್ ಅನ್ನ ಜನಸಾಮಾನ್ಯರಿಗೆ ಬಿಸಾಡಿ, ಜನಸಾಮಾನ್ಯರು ಅದನ್ನ ಪ್ರಸಾದ ಅನ್ನುವ ರೀತಿಯಲ್ಲಿ ಅದನ್ನ ಸ್ವೀಕರಿಸಿ, ಅಲ್ಲಿ ಉತ್ಪನ್ನ ಆದದ್ದೇನು?
ಹಾಗಾದ್ರೆ ಡಿ ಕೆ ಶಿವಕುಮಾರ್ ದೇವರಾಗಿ ಬಿಟ್ರೆ ಸಿಎಂ ಆದದ್ದನ್ನು ನೋಡಿದ್ದೇವೆ, ದೇವರಾದದ್ದನ್ನು ನೋಡಿ, ದೇವರಾಗುವುದಕ್ಕೂ ಅದರದೇ ಆದಂತ ಒಂದು ಪರಿಪಾಠ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ದೇವರಾದ್ರ ಕಚ್ಚಿದ ಒಂದು ಆಪಲ್ ಅನ್ನ ಜನಸ್ತೋಮಕ್ಕೆ, ಮತದಾರರಿಗೆ, ಅವರನ್ನ ನಂಬಿದಂತ ಈ ಕರ್ನಾಟಕದ 7 ಲಕ್ಷ ಜನರ ಪ್ರಾತಿನಿಧಿಕ ಸ್ವರೂಪವಾಗಿ ಅಲ್ಲಿ ನಿಂತವರಿಗೆ ಕಚ್ಚಿದ ಆಪಲ್ ಅನ್ನ ಒಂದಲ್ಲ 2 ಬಾರಿ ತಿಂದು ಅದನ್ನ ಎಂಜಲ್ ಅನ್ನ ಬಿಸಾಡ್ತಾರೆ ಅಂತ ಆದ್ರೆ, ಅಲ್ಲಿ ನಿಂತವರು, ಅಲ್ಲಿ ಅವರನ್ನ ಅಭಿಮಾನದಿಂದ ಸ್ವಾಗತಿಸಿದವರು, ಅವರನ್ನ ಸ್ಮರಿಸಿದವರು, ಅವರನ್ನ ಪ್ರೀತಿಸಿದವರು ಎಲ್ಲರೂ ಅವರ ಎಂಜಲು ತಿನ್ನುವರ ಅನ್ನುವ ಪ್ರಶ್ನೆ ಬಂದಿದೆ. ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿಯ ನಡವಳಿಕೆಯನ್ನ ಮಾಡಬೇಕು, ಯಾವ ರೀತಿಯ ನಡವಳಿಕೆಯನ್ನ ಮಾಡಬಾರದು ಅನ್ನುವಂತ ಒಂದು ಸೂಕ್ಷ್ಮವಾದ ಗೆರೆ ಇರ್ತದೆ. ಆ ಗೆರೆಯನ್ನ ಮೀರಿದ್ರೆ ಆಗುವಂತ ಸಮಸ್ಯೆ. ಹಿಂದೆ ಯಾವುದೋ ಒಂದು ಸಮಸ್ಯೆಯನ್ನು ಕೇಳ್ಕೊಂಡು ಹೋದಾಗ ಆ ಹೆಣ್ಮಗಳನ್ನ ಗದರಿಸಿ ಬೆದರಿಸಿ ಅವಳ ಈ ದುಪ್ಪಟವನ್ನ ಎಳೆದು ಮಹಾಭಾರತದ ದ್ರೌಪದಿಯ ವಸ್ತ್ರಾಭರಣವನ್ನ ನೋಡಿದ ಹಾಗೆ ನಾವು ನೋಡಿದ ಸೀನನ್ನ ಇವತ್ತಿಗೂ ಮರಲಿಕ್ಕೆ ಸಾಧ್ಯ. ಅದು ಸಿದ್ದರಾಮಯ್ಯನವರು ಅವರ ವರ್ತನೆ, ಅದನ್ನು ದಕ್ಕಿಸಿಕೊಂಡ್ರು ಅಥವಾ ಉಗಿಸಿಕೊಂಡ್ರು, ಎರಡರಲ್ಲಿ ಒಂದು. ಡಿ ಕೆ ಶಿವಕುಮಾರ್ ಇಂದ ಇದನ್ನ ಖಂಡಿತ ನಿರೀಕ್ಷೆ. ಹಾಗಾದ್ರೆ ಜನಸಾಮಾನ್ಯರು ಅಂದ್ರೆ ಏನು, ಮತದಾರರು ಅಂದ್ರೆ ಏನು, ಕರ್ನಾಟಕದ ಜನತೆ ಇವರ ದೃಷ್ಟಿಯಲ್ಲಿ ಹಾಗಾದ್ರೆ ಇಷ್ಟೇನಾ? ರಾಜಕಾರಣಿಗಳು ಗದ್ದುಗೆಗೆ ಹೋಗುವಾಗ ಒಂದು ವರ್ತನೆ, ಒಂದು ರೀತಿ, ಗದ್ದುಗೆಯನ್ನ ಏರಿದ ಮೇಲೆ ಇದೇ ರೀತಿಯ ವರ್ತನೆನಾ? ಇದು ಈಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ. ನಿಮ್ಗೆ ನೆನಪಿದೆ, ಹಿಂದೆ ರೇವಣ್ಣನವರು ಬಿಸ್ಕೆಟ್ ಎಸೆದಿದ್ರು. ಆವಾಗ ಎಲ್ಲರೂ ಕೇಳಿದ್ರು, ರೇವಣ್ಣನವರನ್ನ ಚೊಣ್ಣ ಬಿಡಿಸಿ ನಿಲ್ಸಿದ್ರು. ಏನ್ ಜನಸಾಮಾನ್ಯರು ಅಂದ್ರೆ ನಾಯಿಗಳು ಅಂತ ಭಾವಿಸಿದ್ರ ನೀವು ಬಿಸ್ಕೆಟ್ ಹಾಕ್ಲಿಕ್ಕೆ ಅನ್ನುವಂತ ಮಾತನ್ನ ಕೇಳಿದ್ರು. ಪ್ರಾಯಶಃ ಡಿ ಕೆ ಶಿ ಅವರಿಗೆ ನೆನಪಿದ್ರೆ ಕಾಂಗ್ರೆಸ್ನವರು ಇದನ್ನ ಕಟುವಾಗಿ ವಿರೋಧಿಸಿ ಟೀಕಿಸಿದ್ರು. ಇವತ್ತು ಸ್ವತಃ ಡಿ ಕೆ ಶಿವಕುಮಾರ್ ಇಂದಲೇ ನೀವು ಅದರ ವಿಡಿಯೋ ಕ್ಲಿಪ್ ಅನ್ನ ನೋಡಬಹುದು. ನೋಡಿದಾಗ ನಿಮಗೂ ಅದು ಏನ್ ಅನಿಸ್ತದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ಪ್ರತ್ಯುತ್ತರಕ್ಕೆ, ನಿಮ್ಮ ಒಂದು ಕಮೆಂಟಿಗೆ ನಾನು ಅತ್ಯಂತ ಕುತೂಹಲದಿಂದ ಕಾದಿದ್ದೆ. ನಿಮಗೆ ಏನ್ ಅನಿಸ್ತು? ಡಿ ಕೆ ಶಿವಕುಮಾರ್ ಬಗ್ಗೆ ಏನ್ ಅನಿಸಿತ್ತು ನಿಮಗೆ ಸಿಎಂ ಆಗುವ ಮೊದಲು? ಯಾಕೆಂತಂದ್ರೆ 6-7 ತಿಂಗಳಿಂದ ಈ ಸಿಎಂ ಕುರ್ಚಿಯ ಅಧಿಕಾರ ಹಸ್ತಾಂತರದ್ದೇ ಇಡೀ ಕಾಂಗ್ರೆಸ್ಸಿನ ಆಡಳಿತದ ಸಿದ್ಧಿ ಮತ್ತು ಪ್ರಸಿದ್ಧಿ. ಬೇರೆ ಏನೂ ಆಗಿಲ್ಲ ಈ ನಾಡಿನಲ್ಲಿ. ಶೂನ್ಯ ಸಂಪಾದನೆ, ಅಭಿವೃದ್ಧಿ ಕಾರ್ಯ ಇಲ್ಲ, ಒಂದು ಹೊಂಡ ಮುಚ್ಚುವ ಕಾರ್ಯವೂ ಇಲ್ಲ. ಹೆಚ್ಚೇನು, ಇಡೀ ಬೆಂಗಳೂರಲ್ಲಿ ಮಳೆ ಬಂದು 10 ನಿಮಿಷದಲ್ಲಿ ಒಂದು ಸಾಮಾನ್ಯ ಮಳೆ ಆದ್ರೂ ಸಾಕು, ಜನಸಾಮಾನ್ಯರು ತತ್ತರಿಸಿ ಹೋಗ್ತಾರೆ, ಒಂದೆರಡು ಹೆಣವೂ ಬೀಳುತ್ತೆ. ಅದನ್ನು ಕೂಡ ಸರಿ ಮಾಡ್ಲಿಕ್ಕಾಗಿಲ್ಲ. ಇನ್ನು ಕರ್ನಾಟಕದ ಈ 136 ಸೀಟನ್ನ ತಂದು ಅಭೂತಪೂರ್ವವಾದಂತಹ ಒಂದು ವಿಜಯವನ್ನ ಹೊಂದಿಯೂ ಕೂಡ ಈ 3 ವರ್ಷದಲ್ಲಿ ನಾವು ಕಂಡದ್ದೇನು? ಗ್ಯಾರಂಟಿಯನ್ನು ಕೊಡುವುದು ಹೇಗೆ? ಆಮೇಲೆ ಸಂಬಳ ಕೊಡದೇ ಇದ್ದ ಸರ್ಕಾರ, ಯಾವುದೇ ಅಭಿವೃದ್ಧಿ ಇಲ್ಲ, ಮಾತೆತ್ತಿದ್ರೆ ಕೇಂದ್ರ ಸರ್ಕಾರವನ್ನ ಬೈಯುವಂತದ್ದು, ಕೇಂದ್ರ ಸರ್ಕಾರವನ್ನ ದೂಷಿಸುವಂತದ್ದು, ಅಷ್ಟನ್ನ ಬಿಟ್ರೆ ಇನ್ನೇನಾಗಿದೆ? ಅಧಿಕಾರ ಹಸ್ತಾಂತರದ ಬಗ್ಗೆ ಸಿದ್ದರಾಮಯ್ಯನವರ ಟೀಮು, ಡಿ ಕೆ ಶಿ ಅವರ ಟೀಮ್, ಒಬ್ಬರು ಅದಕ್ಕೆ ಮಾತಾಡಿದ್ರೆ ಇನ್ನೊಬ್ರು ಅದಕ್ಕೆ ಕೌಂಟರ್. ಅಧಿಕಾರದ ಹಸ್ತಾಂತರದ ಪ್ರಶ್ನೆ ಇಲ್ಲ, ಆಣೆ ಪ್ರಮಾಣದ ಪ್ರಶ್ನೆ ಇಲ್ಲ, ಮಾತುಕತೆಯ ಪ್ರಶ್ನೆ ಇಲ್ಲ, ಯಾವ ಮಾತನ್ನು ಕೊಟ್ಟಿಲ್ಲ. ಈಗ ಹೇಗೆ ಮೊನ್ನೆ ವಿದಾಯದ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಾನು ಅಧಿಕಾರವನ್ನ ಬಿಟ್ಟಿದ್ದೇನೆ, ಹೈಕಮಾಂಡ್ ಹೇಳಿದಂತೆ ವರ್ತಿಸಿದ್ದೇನೆ ಅಂದ್ರೆ ಇವರ ನಾಲಿಗೆಗೆ ಎಲೆಬಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಹೇಗ್ ಬೇಕಾದ್ರೂ ನೋಡ್ಕೊಳ್ತಾರೆ, ಹೇಗ್ ಬೇಕಾದ್ರೂ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ದಾಖಲೆಯನ್ನ ಮುರಿಲಿಕ್ಕೆ ನಾವು ಕೊಟ್ಟ ಓಟನ್ನ, ಹೈಕಮಾಂಡ್ ಕೊಟ್ಟ ಅವಕಾಶವನ್ನ ಬಳಸ್ಕೊಂಡ್ರೆ ಹೊರತು ಇನ್ನೇನ್ ಮಾಡಿದ್ರು? ಧರ್ಮದ ಹೆಸರಿನಲ್ಲಿ ರಾಜಕೀಯ, ಮತದ ಹೆಸರಿನಲ್ಲಿ ರಾಜಕೀಯ, ಅಲ್ಪಸಂಖ್ಯಾತರಿಗಾಗಿ ಬಹುಸಂಖ್ಯಾತರ ತಲೆ ಮೇಲೆ ಚಪ್ಪಡಿ ಎಳೆಯುವ ಕೆಲಸ ಇದೇ ಆಗೋಯ್ತು. ಅದರ ನಂತರ ಈಚೆ ಬಂದ್ರೆ ಕಳೆದ 6-7 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮೇಲೆ ಅಧಿಕಾರದ ಹಸ್ತಾಂತರದ ಬಹಳ ದೊಡ್ಡ ವಾಗ್ವಾದ, ಚರ್ಚೆ, ಮಾತು ಕತೆ, ಡೆಲ್ಲಿಗೆ ಹೋಗುದು, ಖಾಸಗಿ ಫ್ಲೈಟ್ ಬೇರೆ, ನಮ್ಮ ತೆರಿಗೆ ಹಣ, ಯಾರಪ್ಪನ ದುಡ್ಡು, ಇಂಥ ಅದ್ವಾನಿಗಿರಿಯನ್ನೇ ನಾವು ಇಡೀಯದಾಗಿ ಈ 3 ವರ್ಷದಲ್ಲಿ ನೋಡಿದ್ದೇವೆ. ಕೊನೆಗೂ ಆಯ್ತಪ್ಪ, ಪ್ರಯತ್ನ ಫಲ ಕೊಟ್ಟಿಲ್ಲ, ಪ್ರಾರ್ಥನೆ ಫಲ ಕೊಟ್ಟಿತ್ತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು, ಒಂದು ಹೊಸ ಕಾಲವನ್ನು ನಿರೀಕ್ಷೆ ಮಾಡೋಣ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ನಂತರ ಏನೋ ಒಂದು ಇಡೀ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಮಾಡ್ತೇವೆ, ರೈತರು ಮತ್ತು ಕಾರ್ಮಿಕರು ನನ್ನ ಆಸಕ್ತಿ ಮತ್ತು ನನ್ನ ಆಸ್ತಿ, ನನ್ನ ಈ ಕರ್ನಾಟಕದ ಆಸ್ತಿ ಅನ್ನುವಂತ ಮಾತನ್ನೆಲ್ಲ ಆಡಿ ಏನೋ ಮಾಡ್ತಾರೆ ಇವರು ಅಂತ ನಾವು ಅಂದ್ಕೊಂಡೆವು. ಆದ್ರೆ ಮಾಡಿದ್ದೇನು? ಸಾರ್ವಜನಿಕರಲ್ಲಿ ಅವರನ್ನ ಸತ್ಕರಿಸಲಿಕ್ಕೆ, ಅವರನ್ನ ಗೌರವಿಸಲಿಕ್ಕೆ ಹಾಕಿದ ಸೇಬು ಹಣ್ಣಿನ ಹಾರದಿಂದ ಸೇಬುವನ್ನು ಕಿತ್ತು ಅರ್ಧ ತಿಂದು ಜನರಿಗೆ ಎಸೆದು ಟಾಟಾ ಮಾಡಿ
ಹೋದಂತ ಬಾಡಿ ಲ್ಯಾಂಗ್ವೇಜೋ, ಅವರ ರೀತಿ ನೀತಿಯೋ, ಆ ಎಸೆದಂತ ಒಟ್ಟು ಆ ಶೈಲಿಯೋ ಅದು ಏನನ್ನ ಹೇಳುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೇನ್ ಅನಿಸ್ತದೆ ಹೇಳಿ. ನಮಗೆ ಸಾವಿರ ಅನಿಸ್ತದೆ ನಾವು ಪತ್ರಕರ್ತರು. ಒಬ್ಬ ಸಾಮಾನ್ಯರಾಗಿ ಈ ಘಟನೆಯನ್ನ ನೋಡಿದ್ರೆ ನಿಮಗೆ ಏನ್ ಅನ್ನಿಸ್ತು? ನಿಮ್ಮ ಕಮೆಂಟ್ ಅನ್ನ, ಪ್ರತಿಕ್ರಿಯೆಯನ್ನ ಅತ್ಯಂತ ಕಾತುರದಿಂದ ಕಾಯ್ತೇನೆ ನಾನು ಈ ವಿಷಯದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ತುಂಬಾ ತಪ್ಪು ಮಾಡಿರುವಂತದ್ದು. ಸರ್ವನಾಮ ಮಸಿನುಂಗಿತ್ತು ಅನ್ನೋ ಹಾಗೆ ಅವರು ಆಡಿದ ಮಾತು, ಅವರ ನಡತೆ, ಅವರ ಗುಣ, ಅವರ ಸನಾತನ ಧರ್ಮದ ಪ್ರಜ್ಞೆ, ಈ ದೇಶದ ಒಂದು ಧಾರ್ಮಿಕವಾದಂತ ನೆಲೆಯಲ್ಲಿ ಅವರು ನಡ್ಕೊಳ್ತಾ ಇರುವ ರೀತಿ, ನಡ್ಕೊಂಡ ರೀತಿ, ಕುಂಭಮೇಳ ಇರ್ಬೋದು, ಇನ್ನೊಂದಿರ್ಬೋದು, ಪಾಲ್ಗೊಂಡಿರ್ಬೋದು, ತನ್ನ ಪಕ್ಷದ ಹಿರಿಯ ನಾಯಕರ ವಿರುದ್ಧವೇ ನಿಂತು ಕುಂಭಮೇಳವನ್ನ ಪ್ರಶಂಸಿಸಿದ್ರಷ್ಟೇ ಅಲ್ಲ, ಸಮರ್ಥಿಸಿದ್ರಷ್ಟೇ ಅಲ್ಲ, ಕುಟುಂಬ ಸಮೇತ ಕುಂಭಸ್ನಾನವನ್ನ ಮಾಡಿ ಬಂದ್ರು. ಯೋಗಿ ಆದಿತ್ಯನಾಥರನ್ನ ಅತ್ಯಂತ ಹೊಗಳಿ ಅವರ ಇಡೀದಾದಂತ ಕಾರ್ಯಕ್ಷಮತೆಯನ್ನ ಮೆಚ್ಚಿ ಪತ್ರವನ್ನು ಬರೆದರು. ಇಂತಹ ಡಿ.ಕೆ. ಶಿವ RSS ಪ್ರಾರ್ಥನಾ ಗೀತೆಯನ್ನ ಸದನದಲ್ಲಿ ಹೇಳುವ ಎಂಟೆದೆಯನ್ನ ತೋರಿಸಿ ಇದೇ ಡಿ.ಕೆ. ಆದರೆ ಇವತ್ತು ಅವರ ವರ್ತನೆ ಇದೆಯಲ್ಲ, ಅದು ಯಾಕಾಗಿ ಹಾಗಾಯಿತು? ಯಾಕಾಗಿ ಅವರಷ್ಟು ಕೀಳ ವರ್ತನೆಯನ್ನ ಸಾರ್ವಜನಿಕವಾಗಿ ಮಾಡಿದರು? ಪ್ರತಿಯೊಬ್ಬರೂ ಟೀಕಿಸುವ ಹಾಗೆ, ಉಗಿಯುವ ಹಾಗೆ, ಕ್ಯಾಕರಿಸಿ ಉಗಿಯುವ ಹಾಗೆ, ಚೀತು ಅನ್ನುವ ಹಾಗೆ ಯಾಕೆ ಅವ್ರು ಮಾಡ್ಕೊಳ್ರು? ಇದು ಇವತ್ತು $1 ಬಿಲಿಯನ್ ಪ್ರಶ್ನೆ. ನಾನಂತೂ ಇದನ್ನ ನಿರೀಕ್ಷೆ. ಡಿ.ಕೆ. ಶಿವಕುಮಾರ್ ಇಂದ ಈ ನಾಡು ಬಹಳಷ್ಟು ನಿರೀಕ್ಷೆ ಮಾಡಿತ್ತು. ಈ ಸಿನಿಮಾ ನಟರೆಲ್ಲ ಮಾಡ್ತಾರೆ, ಅಂಗಿ ಬಿಚ್ಚಿ ಬಿಸಾಡೋದು, ಅವರ ತಿಂದ ವಸ್ತುವನ್ನೇ ಎಸೆಯುವುದು, ಇನ್ನೊಂದೋ ಮಗದೊಂದೋ. ಅವರನ್ನ ಮಾದರಿ ಅಂತ ಜನಸಾಮಾನ್ಯರು ಭಾವಿಸಬಹುದು, ನಿರೀಕ್ಷಿಸಬಹುದು, ಅನುಸರಿಸಬಹುದು. ಆದ್ರೆ ಭಾರತೀಯ ಸಂಪ್ರದಾಯದ ಒಂದು ಸಮಾಜ ಈ ಸಿನಿಮಾ ನಟರನ್ನ ಯಾವತ್ತೂ ಮಾದರಿ ಅಂತ ನಿರೀಕ್ಷೆನೂ ಮಾಡಿಲ್ಲ, ಅನುಸರಿಸಿಲ್ಲ. ಹಾಗಾಗಿ ನಮಗದು ಲೀಸ್ಟ್ ಅದಲ್ಲವೇ, ನಮಗೆ ಅದೊಂದು ವಿಷಯವೇ ಆಗಿದೆ. ಆದ್ರೆ ಒಬ್ಬ ರಾಜಕಾರಣಿ, ಜನಮಾನಸದಿಂದ ಆರಿಸಿ ಹೋದಂತ ಒಬ್ಬ ರಾಜಕಾರಣಿ, ನಮ್ಮ ಪ್ರಾತಿನಿಧಿಕವಾದಂತ ಒಬ್ಬ ನಾಯಕ, ಈ ಸಮಾಜ, ಈ ಸಂಸ್ಕೃತಿ, ಈ ದೇಶ, ಈ ನಾಡು ಅವರಿಂದ ಬಹಳಷ್ಟು ನಿರೀಕ್ಷೆ ಮಾಡಿ. ಸಿದ್ದರಾಮಯ್ಯನಂತವರು ಬೂಟುಗಾಲಿನಲ್ಲಿ ಸತ್ಯನಾರಾಯಣ ವ್ರತದ ಪ್ರಸಾದ ತೆಗೆದುಕೊಳ್ಳಿಕ್ಕೆ ಹೋದಾಗ ನಾವು ಆಕ್ಷೇಪಿಸ್ತೇವೆ. ಯಾಕೆಂತಂದ್ರೆ ಅದು ನಮ್ಮ ಹೃದಯ ಮೆಟ್ಟಿ ನಡೆದ ಅನುಭವ, ನಮ್ಮ ಎದೆ ಮೆಟ್ಟಿ ನಡೆದ ಅನುಭವ. ಯಾಕೆಂದ್ರೆ ನಾವು ಅದನ್ನು ನಿರೀಕ್ಷಿಸ್ತೇವೆ. ನಮ್ಮ ನಾಯಕ ಈ ವಿಷಯದಲ್ಲಿ ತುಂಬಾ ಮಾದರಿಯಾಗಿ ನಡ್ಕೊಂಡಿದ್ದಂತ ಡಿ.ಕೆ. ಶಿವಕುಮಾರ್ ಈ ರೀತಿಯ ವರ್ತನೆಯನ್ನ ಯಾಕೆ ಮಾಡಿದ್ರು ಅನ್ನೋದು ಬಹಳಷ್ಟು ನೋವಿನ ಪ್ರಶ್ನೆ, ಬಹಳಷ್ಟು ಅದು ಆತಂಕಕ್ಕೀಡು ಮಾಡುವಂತದ್ದು. ಹಾಗಾದ್ರೆ ಉದ್ದೇಶಪೂರ್ವಕವಾಗಿ ಮಾಡಿದ್ರು? ನಾವು ತಿಳ್ಕೊಂಡಂತ ಡಿ.ಕೆ. ಶಿವಕುಮಾರ್ ಬೇರೆ, ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಬೇರೆನಾ? ಅವ್ರು ಮೊನ್ನೆ ಒಂದು ಮಾತಾಡಿದ್ರು, ಹಿಂದಿನ ಡಿ.ಕೆ. ಶಿವಕುಮಾರ್ ಅಲ್ಲ, ಈ ಡಿ.ಕೆ. ಶಿವಕುಮಾರ್ ಸಂಪೂರ್ಣ ಭಿನ್ನ ಮತ್ತು ಬೇರೆ ಅಂತ ಹೇಳಿದ್ರಲ್ಲ. ಇದೇನಾ ಭಿನ್ನ? ಇದೇನಾ ಬೇರೆ? ಇದೇನಾ ನಿಮ್ಮ ವರ್ತನೆ? ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಈ ರೀತಿಯ ಆಘಾತಕಾರಿಯಾಗಿ ನಡ್ಕೊಂಡ್ರಿ? ನಿಮ್ಮಿಂದ ಇದನ್ನ ಈ ನಾಡು ಖಂಡಿತವಾಗಿದೆ. ಇದು ಬಿಜೆಪಿ ಅವರಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವಾಗಿದೆ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಆಯಕಟ್ಟಿನ ಜಾಗದಲ್ಲಿ ಒಬ್ಬೊಬ್ಬರನ್ನ ತಂದು ಕೂಡಿಸಿದ್ದಾರೆ ದ್ವೇಷ ರಾಜಕಾರಣವನ್ನಕ್ಕೆ, 28ರ ಎಲೆಕ್ಷನ್ಗೆ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ. ಪ್ರಿಯಾಂಕಾ ಖರ್ಗೆ ಅವರನ್ನ ಗೃಹ ಮಂತ್ರಿಯಾಗಿ ಮಾಡಿದ್ದೇ RSS ಮೇಲೆ, ಸನಾತನ ಧರ್ಮದ ಮೇಲೆ, ಬಹುಸಂಖ್ಯಾತ ಹಿಂದೂಗಳ ಮೇಲೆ ಸವಾರಿ ಮಾಡಲಿಕ್ಕೆ ಬಿಜೆಪಿಯವರ ಆಕ್ಷೇಪ ಇದೆ. ಅದಕ್ಕೆ ತಕ್ಕಾಗಿ ಅವರು ನೋಡಿ, ನಾನು ಗೃಹ ಮಂತ್ರಿ ಆದ ತಕ್ಷಣ ಬಿಜೆಪಿಯವರು RSS ನವರು ಹೇಗೆ ನಡುತ್ತಾ ಇದ್ದಾರೆ, ತಪರುಗುಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಆಡ್ತಾ ಇದ್ದಾರೆ. ಗೃಹ ಮಂತ್ರಿ ಆಗಿರ್ಬೇಕಾದಂತವರು ಅವರು ಇಡೀ ಕರ್ನಾಟಕವನ್ನ ಸಮಾನವಾಗಿ ಸಂಯಮದಿಂದ ಆಳಬೇಕಾದಂತ ಮೂಲಭೂತವಾದಂತ ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿರಬೇಕು. ದ್ವೇಷ ರಾಜಕಾರಣ ಅಲ್ಲ, ಹುಂಕರಿಕೆಯ ರಾಜಕಾರಣ. ಡಿ.ಕೆ. ಶಿವಕುಮಾರ್ ಬಂದ ತಕ್ಷಣ ಬರ್ತಾರೆ, ಈ ನಾಡಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾವು ಅಂದುಕೊಂಡದ್ದೇ. ಯಾಕೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ಹಾಗೆ ಒಂದು ವರ್ಗವನ್ನ ಮೆಚ್ಚಿಸಲಿಕ್ಕೆ, ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ, ತುಷ್ಟೀಕರಣದ ರಾಜಕಾರಣಕ್ಕೆ ಬಹುಸಂಖ್ಯಾತ ಹಿಂದೂಗಳ ಎದೆಮೆಟ್ಟಿ ನಡೆಯಲಾರರು. ಯಾಕೆಂತಂದ್ರೆ ಅವರು ಸನಾತನ ಧರ್ಮವನ್ನ ಬಹಳ ಗಾಢವಾಗಿ ಮೆಚ್ಚಿಕೊಂಡವರು, ಆರಾಧಿಸುವವರು, ಅನುಸರಿಸುವವರು. ಅವರಿಂದ ನಮ್ಮ ನಾಡಿಗೆ, ನಮ್ಮ ಹಿಂದೂಗಳಿಗೆ ಆಗಬಾರದ ಯಾವ ಆಗುವಿಕೆಯೂ ಆಗುವುದಿಲ್ಲ ಅಂತ ನಾವು ನಂಬಿದವರು. ಆದ್ರೆ ಕನಕಪುರದ ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ಈ ಆಪಲ್ ಕಚ್ಚಿ ಬಿಸಾಡಿದಂತ ಅವರ ವರ್ತನೆ ಮಾತ್ರ ಬಹಳಷ್ಟು ದುಃಖವನ್ನು ತಂದಿದೆ. ಬಹಳಷ್ಟು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಜನ ಶುರು ಮಾಡಿದ್ದಾರೆ. ಬಹಳಷ್ಟು ಜನ ಇದೊಂದು ಅಕ್ಷಮ್ಯ ನಡವಳಿಕೆ, ಇದೊಂದು ಹೇಸಿಗೆ ನಡವಳಿಕೆ, ಈ ರೀತಿಯ ನಡವಳಿಕೆಯನ್ನ ಇಷ್ಟು ಕೀಳಾಗಿ ನೆರೆದ ಜನಸ್ತೋಮವನ್ನ ಭಾವಿಸ್ತಾರೆ ಡಿ.ಕೆ. ಶಿವಕುಮಾರ್. ತಮ್ಮ ಎಂಜಲು ಆಪಲ್ ಅನ್ನ ತಿನ್ನುವವರು ಈ ಸಾಮಾನ್ಯರು ಅಂತ ಅವರು ಭಾವಿಸ್ತಾರೆ ಅಂತ ನಾವು ಅಂದುಕೊಂಡಿರಲಿಲ್ಲ. ಒಂದೋ ಡಿ.ಕೆ. ಶಿವಕುಮಾರ್ ದೇವರಾಗಿರ್ಬೇಕು, ಇಲ್ಲ ಮನುಷ್ಯರಾಗಿ ಅವರು ತಪ್ಪು ಮಾಡಿದ್ದಾರೆ ಅನ್ನುವ ತೀರ್ಮಾನಕ್ಕೆ ಜನಸಾಮಾನ್ಯರು ಬಂದಿದ್ದಾರೆ. ಇದೊಂದು
ಡಿ ಕೆ ಶಿವಕುಮಾರನ್ನ ಮೆಚ್ಚುವಂತವರಿಗೂ ಕೂಡ ಒಂದು ದೊಡ್ಡ ಆಘಾತಕಾರಿಯಾದಂತಹ ಸುದ್ದಿ ಅನ್ನೋದನ್ನ ಖಂಡಿತವಾಗಿಯೂ ಹೇಳಬೇಕಾಗಿದೆ. ಇದು ಅಕ್ಷಮ್ಯ, ಇದು ಸಹಿಸಲಾರದ ಮತ್ತು ನಿರೀಕ್ಷಿಸಲಾರದ, ಜನಸಾಮಾನ್ಯರನ್ನ ಅತ್ಯಂತ ಕೀಳಾಗಿ ಕಂಡಂತ ಒಂದು ಕೀಳು ಅಭಿರುಚಿಯ ವರ್ತನೆ ಅಂತ ಖಂಡಿತವಾಗಿಯೂ ಹೇಳ. ನಮಸ್ತೆ.